ಇನ್ನು ನಾಳೆಯಿಂದ ನಡೆಯುವಂತಹ ಸಮೀಕ್ಷೆಗೆ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಬಿಜೆಪಿ ಇದಕ್ಕೆ ತೀವ್ರವಾದಂತಹ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸಮೀಕ್ಷೆ ನಡೆಸಲಿಕ್ಕೆ ಶಿಕ್ಷಕರ ಬಳಕೆಗೆ ಬಿಜೆಪಿ ವಿರೋಧ ಮಾಡ್ತಾ ಇರುವಂತಹ ವಿಚಾರ, ಬಿಜೆಪಿ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಿಂದಲೂ ಜಾತಿ ಗಣತಿ ಶುರುವಾಗ್ತದೆ, ಆಗ ಯಾರಿಂದ ಕೇಂದ್ರ ಸರ್ಕಾರ ಜನಗಣತಿ ಮಾಡಿಸ್ತದೆ? ಬಿಜೆಪಿ ಅವರು ಸಮೀಕ್ಷೆಯನ್ನು ನಿಲ್ಲಿಸಬೇಕು ಅಂತ ಯತ್ನ ಮಾಡ್ತಾ ಇದ್ದಾರೆ ಅಂತ ಮಧು ಬಂಗಾರಪ್ಪ ಈಗ ಆರೋಪ ಮಾಡ್ತಾ ಇದ್ದಾರೆ. ಬಿಜೆಪಿ ಆರೋಪಕ್ಕೆ ಸಚಿವ ಮಧು ಬಂಗಾರಪ್ಪ ಈಗ ಕೊಟ್ಟಿರುವಂತಹ ತಿರುಗೇಟಿದು. ಅಂದರೆ ಈ ಜಾತಿ ಗಣತಿಯನ್ನು ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ ಅಂತ ಕೇಂದ್ರ ಆಲ್ರೆಡಿ ಈಗ ಸ್ಪಷ್ಟನೆ ಕೊಟ್ಟಿದೆ, ಎಲ್ಲ ರಾಜ್ಯದವರಿಗೂ ಕೂಡ ಸ್ಪಷ್ಟನೆ ಕೊಟ್ಟಿದೆ. ಹಾಗಾಗಿ ಇವರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾವು ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ನಾವು ಶಿಕ್ಷಕರನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತ. ಯಾಕಂದರೆ ಒಂದು ಜಿಲ್ಲೆಯ, ತಾಲೂಕಿನ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಸ್ಕೂಲ್ಗಳಿದ್ದಾವೆ, ಆಯಾ ಸ್ಕೂಲ್ನ ಟೀಚರ್ಗಳನ್ನ ಬಳಕೆ ಮಾಡಿದಾಗ ಒಂದೊಂದು ಗ್ರಾಮ ಪಂಚಾಯಿತಿಯಲ್ಲಿ ಎಷ್ಟು ಮನೆಗಳಿದ್ದಾವೆ, ಆ ಮನೆಯಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋಂತಹ ಒಂದು ಲೆಕ್ಕಾಚಾರಗಳು ಟೀಚರ್ಗಳಿಗೆ ಇರ್ತದೆ. ಆದರೆ ಸಹಜವಾಗಿ ನೋಡಿ, ಈಗ ಏನು ಮಧು ಬಂಗಾರಪ್ಪ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರಲ್ಲ, ಇದು ಶಿಕ್ಷಕರಿಗೂ ಒಂದಿಷ್ಟು ಬೇಸರ ಇದೆ. ಯಾಕಂದರೆ ಈಗ ದಸರಾ ರಾಜ್ಯದಲ್ಲಿ ನಮ್ಮನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಲ್ಲ ಅಂತ. ಅದನ್ನ ಕೊಡಬೇಕು, ಅದನ್ನ ಕೊಟ್ಬಿಟ್ಟು ಮಾಡ. ಟೀಚರ್ಸ್ ಬಳಕೆದು ನಾನು ಫಸ್ಟ್ ಕೂಡ ಹೇಳಿದೆ, ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗ್ತದೆ, ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಇದನ್ನು ಮಾಡಕ್ಕೆ ಹೋಗಬೇಡಿ, ಏನು ಟೀಚರ್ಸ್ನ ಬಳಕೆ ಮಾಡಬೇಡಿ. ಬಟ್ ದೇರ್ ಇಸ್ ನೋ ಅದರ್ ಸಿಸ್ಟಮ್ ನಮ್ಮದ್ರಲ್ಲಿ. ನಮಗೆ ಬೇರೆ ನಿಮಗೆ ಕ್ಲಾರಿಟಿ ಬರಬೇಕಂದ್ರೆ ಇನ್ಯಾವುದಾದ್ರು ಸಿಸ್ಟಮ್ ಇದ್ರೆ ದೆನ್ ಮಾನ್ಯ ಮುಖ್ಯಮಂತ್ರಿಗಳಿದ್ರೆ, ಇಲ್ಲ ಮಧು ಹಿಂಗೆ ಆಗುತ್ತೆ, ಸೊ ತೊಂದರೆ ಆಗುತ್ತೆ, ಟೀಚರ್ಸ್ನ ಹಾಲಿಡೇಲಿ ಬಳಕೆ ಮಾಡ್ಕೊಳ್ಳೋಣ, ಅವ್ರಿಗೇನು ಅವರಿಗೆ ಹೆಚ್ಚುವರಿ ಹಣವನ್ನ ವ್ಯವಸ್ಥೆ ಕೊಡಬೇಕು, ಅದು ಗೌರವಧನ ಕೊಡಬೇಕು, ಅದನ್ನು ಕೊಟ್ಬಿಟ್ಟು ಮಾಡೋದು. ಈಗ ಆಯ್ತು, ಬಿಜೆಪಿಯವರು ಜಾತಿ ಗಣತೆ ಅಂತೇಳಿ ಸುಳ್ಳು ಹೇಳ್ತಾ ಇದಾರಲ್ಲ, ಯಾಕೆ ಅವರಿಗೆ ಸಮಾಜದಲ್ಲಿ ಸಮಾನತೆ ತರ್ತಕ್ಕಂಥ ಪರಿಜ್ಞಾನ ಇಲ್ಲ ಬಿಜೆಪಿಯವರಿಗೆ? ಇವ್ರು ಎಷ್ಟು ಅಂತ ಹೇಳಿದ್ರೆ, ಟ್ರಂಪ್ನ ಹೋಗಿ ಶೇಕ್ ಹ್ಯಾಂಡ್ ಹೊಡಿತಾರೆ, ಅವನು ಉಲ್ಟಾ ಹೊಡೆದ ತಕ್ಷಣ ಇಲ್ಲಿ ಚೈನಾ ಹೋಗ್ತಾರೆ, ಚೈನಾದಿಂದ ನಾವು ಟಿಕ್ ಟಾಕ್ ಅದು ಇದು ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಏನು ಹೋಗಿ ಅವ್ರದ್ದು ಏನು ಅವ್ರ ಹಾವಭಾವ ನೀವು ನೋಡಿದಿರಲ್ಲ. ಮಾಡಬಾರ್ದು ಅಂತ ಹೇಳಲ್ಲ, ನಮ್ಮ ಪ್ರಧಾನ ಮಂತ್ರಿ ತಪ್ಪು ಮಾಡಿದಾಗ ಪ್ರಶ್ನೆ ಮಾಡೋದಕ್ಕೆ ಎಲ್ಲ ಪ್ರಜೆಗಳಿಗೂ ಇದೆ. ಟೀಚರ್ಸ್ ಬಳಕೆದು ನಾನು ಫಸ್ಟ್ ಕೂಡ ಹೇಳಿದೆ.